ನಿನ್ನ ಉದರದಿಂದ ಹುಟ್ಟಿರ್ತಕ್ಕಂಥ ಒಬ್ಬ ದೈವ ಪುರುಷ ಅವನನ್ನು ನೀನು ಏನಾದ್ರೂ ನನ್ನ ಜೋಳಿಗಳು ಹಾಕಿದ್ದಂದ್ರ ಆ ದೈವ ಪುರುಷ ಏನಾದ್ರೂ ಒಂದು ಸ್ವಲ್ಪ ಬದಲಾವಣೆ ಮಾಡ್ತಾನೋ ಅಂತಕ್ಕಂಥ ಮಾತನ್ನು ಅವಾಗಂದ ಆ ರಾಕ್ಷಸರ ಸಂಹಾರ ಮಾಡಕ 12 ವರ್ಷದ ಬಾಲಕ ಏನ್ ಮಾಡಬಹುದು, 12 ವರ್ಷದ ಕಲ್ಲು ಏನ್ ಮಾಡಬಹುದು, ನನ್ನ ಬಲಿಷ್ಠವಾದಂತ ಸೈನ್ಯವನ್ನ ನಿನ್ನ ಜೊತೆ ಕಳಿಸ್ತೀನಿ, ಆದ್ರ ಆ ಸೈನ್ಯ ಆ ರಾಕ್ಷಸನ ಸಂಹಾರ ಮಾಡಿ ಗೆಲ್ಲುತ್ತಾರ ಅಂತಕ್ಕಂಥದ್ದು. ವಸಿಷ್ಠ ಋಷಿಗಳಂದ್ರು ನೋಡಪ್ಪ, ಅದು ಸಾಮಾನ್ಯವಾದಂತ ರಾಕ್ಷಸ ಅಲ್ಲ. ನಾನು ಹಲವಾರು ಬಾರಿ ಯತ್ನಗಳನ್ನ ಮಾಡುವಂತ ಸಮಯದೊಳಗೆ ವೇಗನವನ್ನ ತೋರುವಂತ ರಾಕ್ಷಸ ಸಾಮಾನ್ಯವಲ್ಲ. ಭೂಮಂಡಲದೊಳಗೆ ತನ್ನದೇ ಆದಂತ ದೈತ್ಯ ಶಕ್ತಿಯನ್ನು ಪಡ್ಕೊಂಡು ಬಂದದ. ಅದನ್ನ ಸಂಹಾರ ಮಾಡಲಕ್ಕೆ ಹುಟ್ಟಿ ಬಂದಿರತಕ್ಕಂಥ ಸುಪುತ್ರ ನಿನ್ನ ಮನೆಯೊಳಗದಾನ, ಅವನು ನನ್ನ ಕೊಡು ಅಂತಿದ್ದ. ಆ ಸೈನಿಕರು ಏನಾದ್ರೂ ಸೋಲಿಸಿದ್ರೆ ಸ್ವತಃ ನಾನು ಬರ್ತೀನಿ ತಿಳ್ಕೊಂಡು ಗುರುಗಳ ಪಾದ ಹಿಡ್ದ. ಅದ್ರೂ ಸಹಿತ ಗುರುಗಳು ನಂಬಿಲ್ಲ. ನೀನು ಬರ್ತೀನಿ ಅಂದ್ರೆ ಸಹಿತ ನಾನು ಒಯ್ಯೋದಿಲ್ಲ, ನಿನ್ನ ಮನೆಯೊಳಗೆ ಇರ್ತಕ್ಕಂಥ ಕಂದನನ್ನ ನನಗೆ ಕೊಟ್ಟೆ ಅಂದ್ರೆ ನಾನು ಒಯ್ತೀನಿ, ಇಲ್ಲ ಅಂದ್ರೆ ನಾನು ಹಂಗ ಹೋಗ್ತೀನಿ, ಆದ್ರೆ ನೀನು ಬೇಡ ಅಂತ. ಅವಾಗ ದುಃಖ ಆಯ್ತು. ಮೊದಲ ವಿಶಿಷ್ಟ ಋಷಿಗಳು ಇಷ್ಟ ಕ್ರೋಧಾಗ್ನ ಇದ್ರು, ಬಹಳ ಅಗ್ನಿವಂತರಿದ್ರು, ಅವರು ಇಷ್ಟು ದಿವ್ಯ ಶಕ್ತಿ ನೋಡಿದ್ರು, ಅಂತವ್ರ ಮಾತು ಮೀರಾಕ ಆಗೋದಿಲ್ಲ ತಿಳ್ಕೊಂಡು ಅದಕ್ಕಿದ್ರು. ಇನ್ನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಮೊದಲೇ 24 ವರ್ಷದ ನಂತರ ಸಂತಾನ ಭಾಗ್ಯಗಳು ಬಂದಿನಿ, ಇನ್ನು ಆ ಮಕ್ಕಳೆಲ್ಲ ಹೊಂಟ್ರಂದ್ರೆ ಹೆಂಗ ಮಾಡೋದು ತಿಳ್ಕೊಂಡು ಅದ್ರೊಳಗ ವಿಶೇಷವಾದ ಅಚ್ಚುಮೆಚ್ಚಿನ ಪ್ರೀತಿಯ ಮಗ ರಾಮ್ ಇದ್ದ. ರಾಮ್ ಇರುವಾಗ ವಿಚಾರ ಬಂತು, ಏನ್ ಮಾಡ್ಬೇಕು. ಕೊನೆಗೆ ಅತ್ಯಂತ ದುಃಖದಿಂದ ಹಿಂಗಾದ್ರೆ ಇರ್ಲಿ ತಿಳ್ಕೊಂಡು ಎಲ್ಲಾರು ಹೇಳಿದ್ರು, ಎಲ್ಲ ಮಂತ್ರಿ ಮಂಡಲ ರಾಜ್ಯದ ಪ್ರಜೆಗಳೆಲ್ಲ ಹೇಳಿದ್ರು, ಇಬ್ರು ಮಕ್ಕಳು ಕಳಿಸಿದ್ರೆ ಏನಾಗಲ್ಲ, ಇನ್ನೂ ನಿನಗೆ ಅದಾರಲ್ಲ ಅದಕ್ಕೆ ಕಳಿಸು. ಅದಕ್ಕೆ ಮಾತು ಮೀರ್ಲಾರ್ದಕ್ಕಾಗಿ ಗುರುಗಳ ಮಾತು ಮೀರ್ಲಾರ್ದಕ್ಕಾಗಿ ಏನ್ ಮಾಡಿದ್ರೆ, ಸುನಿಲನವ್ರು ಮಾತಾಡಂಗಿಲ್ಲ, ನೀವು ಹೇಳಿದ್ರು ಕೇಳಂಗಿಲ್ಲ ಅವ್ರು. ಯಾಕಂದ್ರೆ ನಿಮ್ಮ ಲಯದೊಳಗಿಲ್ಲ, ಅವರು ತಮ್ಮದೇ ಆದಂತ ಲಯದೊಳಗಾರ. ಇರ್ಲಿ, ಏನಾಗ್ಯದಂದ್ರ ಈ ಭಕ್ತಿ ಅಂತಕ್ಕಂಥದ್ದು ಭಾವ, ಸಂಬಂಧ ಅಂತಕ್ಕಂಥ ಭಾವ, ಈ ಕರುಳಿನ ಕಳ್ಳದಲ್ಲ, ಇದು ಬಹಳ ಜಿಗಟ್ಟೈತಿ. ಒಂದ್ಸಲ ಏನಾದ್ರ ಮನಸ್ಸು ಮಾಡಿದ್ರೆ ಎಣಿಂಗ್ ಅನ್ನ ಕಟ್ ಮಾಡಬಹುದು, ಎಣಿಂಗ್ ಬಿಡ್ತಿರ್ಲ ಕೆಲ ಇದನ್ನ ಕಟ್ ಮಾಡಬಹುದು. ಆದ್ರೆ ರಕ್ತ ಸಂಬಂಧ, ಕಳ್ಳ ಸಂಬಂಧನ ಕಿತ್ತು ಹೋಗ್ಯಾಕ ಆಗುದಿಲ್ಲ ಅಷ್ಟು ಸರಳವಾಗಿ. ದಶರಥ ಮಹಾರಾಜ ಬಿಕ್ಕಿ ಕಳ್ತಿದ್ದ, ಮಕ್ಕಳು ಹೋಗುವಂತ ಸಮಯದೊಳಗ ಭಗವಂತ ಎಂತ ನೀನು ಕರುಣಾಮಯಪ್ಪ, ಕೊಡುವಾಗೇನೋ ಮಕ್ಕಳ ಕೊಟ್ಟೆ, ಆದ್ರೆ ಮತ್ತೆ ಕಸ್ಕೊಂಡು ಹೊಂಟಲ್ಲ. ಇವತ್ತು ಸಾಮಾನ್ಯ ಬಲಿಷ್ಠವಾದಂತ ಸೈನ್ಯವನ್ನು ಕೊಟ್ಟು ಕಳಿಸ್ತಂದ್ರ ಋಷಿಗಳು ಒಪ್ಲಿಲ್ಲ, ನಾನು ಸಹಿತ ಬರ್ತಂದ್ರ ಒಪ್ಲಿಲ್ಲ. ಆ ಮಗನನ್ನ 12 ವರ್ಷದ ಮಗ ಇವತ್ತು ನನ್ನ ಕೈಯಾರೆ ಒಂದು ರಾಕ್ಷಸನ ಕೈಯಿಂದ ಬಲಿಯಾಗ ಕೊಟ್ಟಿನ ತಿಳ್ಕೊಂಡು ಇವನು ದುಃಖ ಪಡ್ತಿದ್ದ. ಅವಾಗ ವಶಿಷ್ಠ ಋಷಿಗಳು ರಾಮನನ್ನ ಕರ್ಕೊಂಡು ಹೋಗಿ ತಾವು ಯಜ್ಞ ಪ್ರಾರಂಭ ಮಾಡಿ, ಯಜ್ಞ ಪ್ರಾರಂಭ ಮಾಡುವಂತ ಸಮಯದೊಳಗ ರಾಮ ಲಕ್ಷ್ಮಣ ಇಬ್ರು ಆ ಯಜ್ಞವನ್ನ ಭಂಗ ಮಾಡಲಾರ್ದಕ್ಕ ನಿಂತ್ಕೊಂಡಾಗ ಅಲ್ಲಿ ಒಂದು ವಿಷಯ ಏನ್ ಹೇಳ್ಬೇಕಾಗಿತ್ತು ಅಂತ ಬಂದ್ರೆ, ಆ ರಾಕ್ಷಸನ ಏನಾದ್ರ ವಶಿಷ್ಠ ಋಷಿಗಳನ್ನ ಸಂಹಾರ ಮಾಡಬಹುದಾಗಿತ್ತು. ಆದ್ರ ಹೇಳುವಂತ ತಾತ್ಪರ್ಯ ಏನಂದ್ರ, ಮಕ್ಕಳಿಗೆ ನಾವೇನಾದ್ರ ಮಕ್ಕಳು ನನ್ನ ಎತ್ತ ಕರು ಅಂತಕ್ಕಂಥ ಭಾವ ಇಟ್ಕೊಂಡು ನೀವು ಮನೆಯೊಳಗೆ ಇಟ್ಕೊಂಡು ಕೂತ್ರ ಮಕ್ಕಳು ಬದಲಾಗುದಿಲ್ಲ. ಗುರುಗಳ ಒಯ್ಯುವಂತ ತಾತ್ಪರ್ಯ ಏನೈತಂದ್ರ, ಈ ಕರಳ ಸಂಬಂಧವನ್ನು ಸ್ವಲ್ಪ ತರಗ ಅಂದ್ರ ತಂದೆ ತಾಯಿ ಪ್ರೀತಿನ ತ್ಯಾಗ ಮಾಡಿ ಸ್ವಲ್ಪ ಸಮಾಜದೊಳಗ ಏನು ಆಗು ಹೋಗೋದಲ್ಲ, ಸಮಾಜದೊಳಗ ದುಃಖ ದುಮ್ಮಾನಗಳಲ್ಲ, ಆ ಮಕ್ಕಳಿಗೆ ಏನಾದ್ರೂ ಸ್ವಲ್ಪ ಕಿವಿಯೊಳಗ ತುಂಬಿ ಅಂದ್ರ ಮಕ್ಕಳ ಬದಲಾವಣೆ ಆಗ್ತಾವ ಅಂತಕ್ಕಂಥ ವಿಚಾರ ಆ ಗುರುಗಳ ಒಳಗಿತ್ತು ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಇವತ್ತೇನ್ ಮಾಡಕ್ಕಿತ್ತು, ನಮ್ಮ ತಾಯಂದ್ರಿಗೆ ನಾವು ಕೈ ಮುಗಿದು ತಿಳ್ಕೊಬೇಕಾಗಿದೆ. ಮಕ್ಕಳ ತಾವು ತಿಳ್ಕೊಂಡು ಮೊಬೈಲ್ ಹಚ್ಚಿ ಕೊಡೋದು ಮೊದಲು ಅಪರಾಧ ಅಂತಕ್ಕಂಥ ತಿಳ್ಕೊಂಡು ಅಪರಾಧ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ, ನೀವು ಹೆಂಗ ಅಳಾಕತ್ತ ಸುಣ್ಣಾಗಿರ್ತ ಕೊಡ್ತಿರ್ಲ. ಒಂದು 10-12 ವರ್ಷದ ಹುಡುಗ ಮೊಬೈಲ್ ಹಚ್ಕೊಂಡು ಕೂಯ್ತು. ಮೊಬೈಲ್ ಹಚ್ಕೊಂಡು ಕೂತಾಗ ತಂದೆ ಬಂದ ಆ ಮೊಬೈಲ್ ಅನ್ನು ಕಸ್ಕೊಂಡ. ಮೊಬೈಲ್ ಅನ್ನು ಕಸ್ಕೊಂಡದಕ್ಕಾಗಿ
ಆ ಮಗ ಏನ್ ಮಾಡಿತ್ತಂದ್ರ ಹುಡ್ಕೋತ ಹೋಗಿ ಬಾಯಿನ ಜಿಗದು ಬಿದ್ದ ತನ್ನ ಪ್ರಾಣ ಕಳ್ಕೊತು ಅಂತಕ್ಕಂಥ ಯಾಕಿದು ನಿಜವಾದ ನಡೆದಿರ್ತಕ್ಕಂಥ ಘಟನೆ. ಅದಕ್ಕೆ ಬಂದವಳ ಇವತ್ತು ಮಕ್ಕಳು ಅಳಾಕತ್ತಾವ ತಿಳ್ಕೊಂಡು ನಾವು ಅಳಸ್ರಿ, ಆದ್ರೆ ಅದಕ್ಕೆ ಜ್ಞಾನದ ಬುದ್ಧಿಯನ್ನು ಕೊಡುವಂತದ್ದು ಶಕ್ತಿವಂತನ ಕೊಡುವುದು ಸ್ವಲ್ಪ ಅವಕ್ಕೆ ಗೊತ್ತಾಗುತ್ತದೆ ಯಾವಾಗ ಅತ್ತಾಗ ಅಂತಕ್ಕಂಥ ಮಾತನ್ನ. ಅದಕ್ಕ ವಶಿಷ್ಠ ಋಷಿಗಳು ಏನ್ ಮಾಡಿದ್ರ ಆ ತಂದೆ ತಾಯಿಯ ಕಳ್ಳವನ್ನ ಸ್ವಲ್ಪ ಕಿತ್ತ ಮಕ್ಕಳಿಗೆ ಏನ್ ಮಾಡಿದ್ರ 12 ವರ್ಷ ತಮ್ಮ ಮಠದೊಳಗ ಬೋಧನೆ ಮಾಡಿದ್ರಲ್ಲ, ಕೇವಲ ರಾಕ್ಷಸ ಸಂಹಾರ ಮಾಡಲ್ಲ, ಆ ರಾಕ್ಷಸ ಗುಣ ಸ್ವಲ್ಪ ಮನುಷ್ಯೊಳಗಿರ್ತದ, ಅದನ್ನು ಸಹಿತ ತಿಳಿಯಾಗಿ ಬದಲಾವಣೆ ಮಾಡಿದ್ರು ಅಂತಕ್ಕಂಥ ಮಾತನ್ನ. ನಾವು ಮನುಷ್ಯ ಅವಾಗೆಲ್ಲ ರಾಕ್ಷಸರು ದೇವ ತಿಳ್ಕೊಂಡು ಅಂತೀವಿ, ನಮ್ಮ ಮನುಷ್ಯರು ಸ್ವಲ್ಪ ರಾಕ್ಷಸಗಳು ಅದಾವ, ಸ್ವಲ್ಪ ದೇವತೆ ಗುಣಗಳದಾವ. ಅವತ್ ನಾವ್ ಯಾವಾಗ ತ್ಯಾಗ ಮಾಡ್ತೀವಿ ಅಂದ್ರ ನಮಗ ಕಷ್ಟ ಬಂದಾಗ ನೀವೇನೋ ಬೆಚ್ಚಗಾಗಿ ಕಂಬಳಿ ಮೇಲೆ ಕಂಬಳಿ ಹಾಕಿ ಮನುಷ್ಯನ ಮಕ್ಕಳು ಎಚ್ಚರ ಹಾಕೊಂಡ್ರ ಮನುಷ್ಯನ ಹೇಳಂಗಿಲ್ಲ. ಯಾವ ಹುಡುಗ ಸಾಧನೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಸಾಧನೆ ಪುರುಷ ಇರ್ಬೇಕಾದ್ರ ಅವನಿಗೆ ಅರ್ಧ ಹೊಟ್ಟಿರ್ಬೇಕು, ಅರ್ಧ ಮನ್ಸಿರ್ಬೇಕು, ಅರ್ಧ ಸುಖ ಇದ್ದಾಗ ಮಾತ್ರ ಆ ವ್ಯಕ್ತಿ ಸಾಧನೆ ಮಾಡ್ತಾನೋ ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಒಂದ್ ವೇಳೆ ಏನಾದ್ರು ಹೊಟ್ಟೆ ತುಂಬ ಊಟ ಫುಲ್ ಆದಂತ ಮನ್ಸು ಕೊಟ್ಟಂದ್ರ 24 ಸಾವಿರ ಗೊರಕಿನ ನೋಡ್ತಾನ ಕುಂಕನ್ ಗತ್ಲೆ ಅದ್ರ ಸಾಧನೆ ಮಾಡೋದಿಲ್ಲ ಅಂತಕ್ಕಂಥ ಮಾತು. ಅದಕ್ಕೆ ವಶಿಷ್ಠ ಋಷಿಗಳು ಏನ್ ಮಾಡಿದ್ರ ಒಂದ್ ಗಿಡದ ಕೆಳಗಡೆ ಕುಟೀರ ಹಾಕೊಂಡ ಆ ಮಕ್ಕಳಿಗೆ ಥಂಡಿ ಮಳೆ ಚಳಿ ಎಲ್ಲಾ ಸಂಸ್ಕಾರ ಕೊಟ್ಟ ಸುಖ ದುಃಖ ಪ್ರಾಣಿ ಪಕ್ಷಿಗಳ ಒಂದು ಭಯವನ್ನ ಹೊಡೆದೋಡಿಸಿ ಒಳ್ಳೆಯ ಒಂದ ಗುರು ಬೋಧನೆಯನ್ನು ಕೊಟ್ಟದಕ್ಕಾಗಿ ಇವತ್ತು ಇತಿಹಾಸದಾಗ ಯಾರ ಹೆಸರು ನೋಡಾಕತ್ತೀವಿ ಅಂದ್ರ ಶ್ರೀರಾಮಚಂದ್ರ ಇತಿಹಾಸ ನೋಡಾಕತ್ತೀವಿ ಅಂತಕ್ಕಂಥ ಮಾತನ್ನ ನಾವು ಅದಕ್ಕೆ ಹೇಳ್ತಾರೆ ಬನ್ನಿ, ಗುರುವಿನ ಗುಲಾಮನಾಗೋ ತನಕ ದೊರೆಯದನ್ನ ಮುಕ್ತಿ. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀವಿ. ಏನಾಗಿತ್ತಂದ್ರ ಅಲೆಕ್ಸಾಂಡ್ರ ಅಂತಕ್ಕಂಥ ದೊಡ್ಡ ರಾಜ, ಬಹಳ ದೊಡ್ಡ ರಾಜ. ಅವನ ಒಂದು ವಿಚಾರ ಏನಂತಂದ್ರ ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತಕ್ಕಂಥ ಇಷ್ಟು ಮಹದಾಶೆ ಇಟ್ಕೊಂಡಿದ್ದು. ಅವನು ಬರೇ ಕನಸು ಕೊಡ್ಕೊಂಡಿಲ್ಲ, ಅದೇ ಪ್ರಕಾರವಾಗಿ ಏನ್ ಮಾಡ್ತಿದ್ದ, ಪ್ರತಿನಿತ್ಯ ಆ ಸಾಧನೆ ಮಾಡ್ತಿದ್ದ. ತನ್ನ ಸೈನ್ಯವನ್ನು ಬಲಿಷ್ಠ ಮಾಡ್ತಿದ್ದ. ಸೈನ್ಯರಲ್ಲಿ ಇಚ್ಛಾಶಕ್ತಿಯನ್ನು ತುಂಬಿ ಅವರನ್ನ ಯುದ್ಧ ಮಾಡಿಸಿ ಪ್ರತಿ ರಾಜ್ಯಗಳನ್ನ ಗೆಲ್ಕೊಂತ ಬರುವಂತ ಸಮಯದೊಳಗ ಹಿಂಗ ಹಾದು ಹೋಗ್ತಿದ್ರು. ತಾನು ರಥದೊಳಗ ಮುಂದ ಆನೆ ಸೈನ್ಯ, ಕುದುರೆ ದಳ ಎಲ್ಲಾ ದಳದೊಳಗಿದ್ದ. ಅದರ ದಾರಿಯಿಂದ ಒಬ್ಬ ಸಾಮಾನ್ಯ ಮನುಷ್ಯ, ಬಹಳ ಸಾಮಾನ್ಯ ಒಳಗ ಅತಿ ಸಾಮಾನ್ಯ ಎದರಿಂದ ಬರ್ತಿದ್ದ. ಎದರಿಂದ ಬರುವಾಗ ಈ ರಥ, ಕುದುರೆ, ಒಂಟೆ, ಆನೆಗಳ ದಳದ ಮುಖಾಂತರ ಹಾದು ಹೋಗುವಾಗ ರಥದ ಮೇಲಿದ್ದ ಅವ್ರನ್ನೆಲ್ಲ ತರಗಿದ. ಬರ್ತಿರ್ತಕ್ಕಂಥ ಸಾಮಾನ್ಯ ಮನುಷ್ಯನ ಪಾದ ಮೇಲೆ ದಂಡವತ್ ಪ್ರಣಾಮ ಹಾಕಿಬಿಡ್ತಾರೆ. ಹೆಂಗಾಕಿದ್ರಿ? ನಾವು ನೀವು ಇನ್ನ ಅರ್ಧ ಭಕ್ತಿಯೋ ಇಲ್ಲೋ ಏನೋ ಇವ್ ನಡ ನುಂಗ್ತಾವ, ಹಾರಿ ನುಂಗ್ಯಾರ ಆಗ್ತಿರ್ತೇನ್ರಿ. ಆದ್ರ ಆ ಸಾಮಾನ್ಯ ಮನುಷ್ಯನ ಮೇಲೆ ಗುರುಗಳ ಪಾದ ಮೇಲೆ ಹೆಂಗೆ ಬಿದ್ದಂದ್ರ ಅಲೆಕ್ಸಾಂಡ್ರ ಪಾದ ಮೇಲೆ ಬಿದ್ದ. ಅವಾಗ ನೋಡಿದ ಅವ್ರು ಯಾರಿದ್ದಂದ್ರ ತನ್ನ ಗುರುಗಳು ಅರಿಸ್ಟಾಟಲ್ ಇದ್ರು. ಅವಾಗ ಅವರ ಪಾದ ದರ್ಶನ ಮಾಡಿಕೊಂಡು ಆ ಗುರುಗಳು ಆದ್ರು. ಇವರ ರಥ ಹೋಗುವಂತ ಸಮಯದೊಳಗ ಸೈಡಿಗೆ ಮಂತ್ರಿ ಇದ್ರಿ. ಮಂತ್ರಿ ಕೇಳ, ಅಲ್ರಿ ಮಹಾರಾಜ, ಇವ್ರೆ ನಿಮ್ಮ ತಂದೆ ತಾಯಿ ನಿಮಗ ಅತ್ಯಂತ ವಜ್ರಂತ ಶರೀರವನ್ನು ಕೊಟ್ಟಾರ. ನಿಮಗ ಈ ಯುದ್ಧದ ಸಾಹಿತ್ಯಗಳನ್ನೆಲ್ಲ ನಿಮ್ಮ ತಂದೆ ರಾಜ ಮಹಾರಾಜ ಅವರು ಕೊಟ್ಟಾರ. ನಿಮಗ ಇವತ್ತ ಜಗತ್ತನ್ನು ಗೆಲ್ಲುವಂತ ಶಕ್ತಿ, ಮಹಾಶಕ್ತಿ ಇರುವಾಗ ಒಬ್ಬ ಸಾಮಾನ್ಯ ದಾರಿ ಒಳಗೆ ಹೋಗುವಂತ ಭಿಕ್ಷುನ ಪಾದ ಮೇಲೆ ಯಾಕೆ ಬಿದ್ರಿ ಅಂತ ತಿಳ್ಕೊಂಡು ಮಂತ್ರಿ ಆ ಅಲೆಕ್ಸಾಂಡರ್ ರಾಜನ ಕೇಳಿದ. ಅವಾಗ ರಾಜ ಏನಂದ್ರೆ, ನೀವು ಏನಾದ್ರು ಬೀಳ್ತೀವಿ, ನಾವ್ ಯಾವಾಗ್ಲೂ 8 ಜನ ಕುದುರೆ ಮೇಲೆ ಕೂತಿರ್ತೀವಿ, ಮುಂದೆ ಯಾರು ಬರ್ತಾರೋ ಅದು ಗೋದ್ರಲ್ಲ ಖಬರ್ ಇರಂಗಿಲ್ಲ. ಅವಾಗ ಆ ರಾಜ ಅಲೆಕ್ಸಾಂಡ್ರ ಮಂತ್ರಿಗೆ ಹೇಳಿದ, ಏನಿಲ್ಲಪ್ಪ, ನನ್ನ ತಂದೆ ನನಗ ವಜ್ರಂತ ಶರೀರ ಕೊಟ್ಟನ. ನನ್ನ ತಂದೆ ನನಗ ಇಡೀ ಸಮಾಜವನ್ನ ಗೆಲ್ಲುವಂತ, ಜಗತ್ತನ್ನ ಗೆಲ್ಲುವಂತ ಸೈನ್ಯ ಯುದ್ಧದ ಸಾಮಗ್ರಿಗಳನ್ನೆಲ್ಲ ಕೊಟ್ಟನ. ನನ್ನ ತಂದೆ ನನಗ
ಇಡೀ ಸಂಪತ್ತು ಕೊಟ್ಟನ. ಆದ್ರ ಈ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಪತ್ತೆಲ್ಲ ನಶ್ವರ ಸಂಪತ್ತದ, ನಾಶವಂತ ಸಂಪತ್ತದ. ಆದ್ರೆ ಈಗ ನನ್ನ ಗುರುಗಳ ಪಾದ ಮೇಲೆ ಬಿದ್ದ ಅವರ ಅನುಗ್ರಹ ಅವರ ಆಶೀರ್ವಾದ ಪಡೆದ್ನಲ್ಲ, ಅದು ನನ್ನ ಸತ್ರು ಸಹಿತ ಶಾಶ್ವತವಾಗಿ ಉಳಿಯುವಂತ ಸಂಪತ್ತು ಕೊಟ್ಟರು. ಅದಕ್ಕೆ ಅವರ ದರ್ಶನ ತಗುಣಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಯಾಕೆ ಮಾತು ಹೇಳ್ಬೇಕಂದ್ರೆ, ಇವತ್ತು ನೀವು ಸಾಕಷ್ಟು ಮಕ್ಕಳಿಗೆ ಏನಾದ್ರು ಸ್ವಲ್ಪ ಬಿಸಿಲಾಗವಾದ್ರೂ ಸಹಿತ ಇಲ್ಲೆಲ್ಲ ಹಳ್ಳಿ ಒಳಗೆ ಸ್ವಲ್ಪ ಆ ವಿಚಾರ ಇಲ್ಲ. ಮಕ್ಕಳು ಬಿಸಿಲಾಗ ಆಡಾಕತ್ತಿದ್ರ ಅವ್ರು ಜಾಡಿಸ್ತಾರ, ಬಿಸಿಲಾಗ ಹೋಗ್ಬೇಡ ಏನೋ ರೋಗ ಬರ್ತದ, ಏನೋ ಬಿಸಿಲಾಗ್ತದ. ಎಷ್ಟು ಮಕ್ಕಳ ಗಟ್ಟಿ ಮುಟ್ಟ ಆಗ್ಬೇಕಾದ್ರೆ, ಆರೋಗ್ಯವಂತರಾಗಬೇಕಾದ್ರೆ ನಿಸರ್ಗದ ಎಲ್ಲಾ ಬಾಳಿನೊಳಗಿರಬೇಕು ಅಂತಕ್ಕಂಥ ಮಾತನ್ನ ನಾವು ತಿಳ್ಕೊಬೇಕಾಗ್ತದೆ. ಅವಾಗ ಏನಾದ್ರೂ ಸ್ವಲ್ಪ ನೀವು ಫ್ರೀಜ್ದಾಗ ವಸ್ತು ಇಟ್ಟಂಗ ಜೋಪಾನ ಮಾಡಿ ಎಸಿ ರೂಮ್ದಾಗ ಇಡಾಕತ್ರಿ, ಒಳ್ಳೆ ರೂಮ್ದಾಗ ಇಡಾಕತ್ರಿದ್ರ ಹೊರಗಿನ ಪ್ರಪಂಚ, ಹೊರಗಿನ ಸಂಸ್ಕಾರ, ಹೊರಗಿನ ವಿಚಾರ ಗೊತ್ತಾಗಲಿದ್ರ ಅದ ಮಕ್ಕಳು ನಾಳೆಗೆ ನೀವು ಸಹಿತ ದೊಡ್ಡವರಾದ್ರೆ ಹೇಳಿದ್ರಲ್ಲ ಮರಾದ್ರ 25-30 ವರ್ಷ ಇದ್ರ ಸಹಿತ ಮಕ್ಕಳ ತಂದ ಹೆಂಡ್ರ ಮಕ್ಕಳು ಅವ್ರಿಗೆ ನೀವು ಬರೆದ್ರೆ ಒಂದು ಹುಡುಗನ ಜೋಪಾನ ಮಾಡ್ತೀರಿ, ಅದ್ರ ಜೊತೆ ಅವ್ನಿಗೆ ಹೆಂಡತಿನೂ ಜೋಪಾನ ಮಾಡ್ಬೇಕು. ಅಷ್ಟೇ ಅಲ್ಲ, ಅವ್ರ ಮಕ್ಕಳನ್ನು ಜೋಪಾನ ಮಾಡ್ಕೊಂಡು ಅಂತ ಪ್ರಸಂಗ ಬರ್ಬೋದು. ಅದಕ್ಕೆ ಗುರುಗಳು ಯಾಕೆ ಹೇಳ್ತಾರೆ, ಗುರುಗಳು ಯಾಕೆ ಅನುಗ್ರಹ ಬೇಕಂದ್ರೆ, ಗಟ್ಟಿಮುಟ್ಟ ಒಂದು ಕಲ್ಲಿಗೆ ಕೆತ್ತಬೇಕಾದ್ರೆ, ಒಂದು ಕಲ್ಲು ಮೂರ್ತಿ ಆಗ್ಬೇಕಾದ್ರೆ ಏನಾಗ್ತದೆ, ಒಬ್ಬ ಶಿಲ್ಪಿಗಾರ ಆ ತನ್ನ ಒಂದು ಉಳಿ ಅನ್ನುವಾಗ ಆ ಹತುಡವನ್ನು ತಗೊಂಡು ಕಲ್ಲಿಗೆ ಪೆಟ್ಟ ಮೇಲೆ ಪೆಟ್ಟು ಕೊಟ್ಟಾಗ ಆ ಹೊಡೆತವನ್ನೆಲ್ಲ ಉಂಡು ಸಹಿಸ್ಕೊಂಡಾಗ ಅದೇ ಕಲ್ಲು ಯಾವಾಗ ಮೂರ್ತಿ ಆಗ್ತದಲ್ಲ, ಹಂಗ ನಿಮ್ಮ ಮಕ್ಕಳು ಏನಾಗ್ಬೇಕಂದ್ರೆ ಗುರುಗಳ ಕೈಯೊಳಗೆ ಹೋಗಿ ಪೆಟ್ಟ ಮೇಲೆ ಪೆಟ್ಟ, ನೋವು ಮೇಲೆ ನೋವ ಉಂಡಾಗ ಆ ವ್ಯಕ್ತಿ ಸಮಾಜ ಒಬ್ಬ ಕೀರ್ತಿವಂತ ವ್ಯಕ್ತಿ ಆಗ್ತಾನ ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ. ಅದಕ್ಕಾಗಿ ಗುರುವಿನ ಗುಲಾಮನಾಗೋ ತನಕ ದೊರೆಯದ ನಾವೇ ಮುಕ್ತಿ ಅಂತಕ್ಕಂಥ ಮಾತನ್ನು ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀವಿ. ಬೀರ್ಲಿಂಗ ಹಾಗೂ ಮಾಳಿಂಗೇಶ್ವರ. ಯಾವಾಗ ಬೀರ್ಲಿಂಗ ಮಾಳಿಂಗೇಶ್ವರನ ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಂಡು ಏನ್ ಮಾಡಿದಂದ್ರ, ಅವನ ಜೊತೆ ಪ್ರತಿನಿತ್ಯ ಬೆಳಗ್ಗೆ ಪೂಜೆ, ಸಾಯಂಕಾಲ ಪೂಜೆ ಹಾಗೂ ತನ್ನ ಭಾಗ್ಯಗಳ ಸಾಕಿಸುವಂತ ಕಾರ್ಯ, ರಾತ್ರಿ ಹೊತ್ತು ಗುರುವಿನ ಸೇವೆಯೊಳಗ ಮಗ್ನಾಗಿದ್ದ. ಬೇಕಾದಂತ ಬೇಡಿದ್ದನ್ನು ಕೊಂಡೊಡಿಸಿದ. ಕಪ್ಪಿ ಕಲಕಲಾದ ಶೀತಾಳ ಹುಳ ಮುಟ್ಲಾದ ಹೂಗಳ ತಂದ ಗುರುವಿನ ಸೇವೆ ಮಾಡಿದ. ಗುರು ಅಂತಾರ ಬೀರ್ಲಿಂಗ, ಯಪ್ಪ ಮಾಳಿಂಗೇಶ ನೋಡಪ್ಪ, ನೀನು ಕಪ್ಪಿ ಕಲಕಲಾದ ಶೀತಾಳ ಹುಳ ಮುಟ್ಲಾರ್ದಂತ ಹೂ ತಂದ ನನಗೆ ಇವತ್ತು ಪೂಜಾ ಮಾಡಿದೆ, ಇದರಿಂದ ನಾನು ತೃಪ್ತಿ ಇಲ್ಲ ಅಂತಂದ. ಹಾಗಾದ್ರೆ ಏನ್ ತಪ್ಪಿತ್ತು ಗುರುಗಳು? ನೋಡಪ್ಪ, ಮ್ಯಾಲ ನೀನ್ ಏನೋ ಬೇಕಾದ ಸಿಂಗಾರ ಮಾಡಿದೆ, ಎಷ್ಟೋ ಪೂಜೆ ಪುನಸ್ಕಾರ ಮಾಡಿದೆ, ಹೋಮ ನೇಮಗಳು ಹಾಕಿದೆ, ಎಲ್ಲಾ ಮಾಡಿದೆ. ಆದ್ರ ಒಳಗ ನಡಿಬೇಕಾದ್ರೆ ಯಂತ್ರ ಅದಕ್ಕೆ ಎಣ್ಣಿನ ಹಾಕ್ಲಿಲ್ಲ ಅಂದ್ರ ಅದು ಹೆಂಗ ನಡೆಯಕ್ ಸಾಧ್ಯ? ಅದಕ್ಕೆ ನನಗ್ ಹಸುವಾಗ್ಯಾವ, ಅದಕ್ಕೆ ನನಗ್ ಹಸು ನೀಗಿಸಬೇಕಾದ್ರ ಹುಲಿ ಗಿನ್ನವನ್ನ ತಂದು ಕೊಟ್ಟಾಗ ಮಾತ್ರ ನನ್ನ ಹಸು ತೀರ್ತದೆ. ಹಾಗಾದ್ರೆ ವಿಚಾರ ಮಾಡಿ, ಯಾವ ತಾಯಿ ಆಗ್ಲಿ, ಯಾವ ತಂದೆ ಆಗ್ಲಿ, ಅಥವಾ ಯಾವ ಮನುಷ್ಯನಾಗ್ಲಿ, ಹುಲಿ ಅಂದ್ರ ಸಾವಿನ ದೌಡಿ ಒಳಗ ಸಿಕ್ಕಂಗ, ಅಡತಕ್ಕಿನೊಳಗ ಅಡಕಿ ಸಿಕ್ಕಂಗ, ಹಂಗ ಆ ಮಾಳಿಂಗೇಶ್ವರ ಏನ್ ಮಾಡಿದ್ರ, ಆಗ್ಲಿ ಗುರುವೆ ನಿನ್ನ ದಯ ಇದ್ರ ನಾನು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಅವಾಗ ಆಶೀರ್ವಾದ ಆಗ್ಲಿ ತಿಳ್ಕೊಂಡು ತಥಾಸ್ತು ಮಾಡಿದ. ತಂದೆ ತಾಯಿಗೆ ಬಂದು ಭೇಟಿ ಆದ. ಯಾವತ್ ತಾಯಿ ನನ್ನ ಗುರು ಇವತ್ತು ನನಗೆ ಏನ್ ಬೇಡ ಅಂದ್ರ ಹುಲಿಗೆ ನಾವನ್ನ ಬೇಡನ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಕಳಿಸು, ನಾನು ಹುಲಿ ಗುಡ್ಡಕ್ಕೆ ಹೋಗಿ ಹುಲಿಯ ಗಿನ್ನವನ್ನ ತರ್ತೀನಿ ಅಂದ್ಕೊಂಡು. ತಾಯಿ ಬಂದಂತ, ಯಪ್ಪ ನಿನ್ನ ಗುರು ಉರಿಮಾರಿ ಗುರು, ಕಠೋರ ಗುರು, ದಯಾ ಕರುಣೆ ಇಲ್ಲದ ಗುರು, ಅಂತ ಗುರುವಿನ ಪಡ್ಕೊಂಡು ಯಾಕೆ ಬಲಿಯಾಗಕತ್ತಿಪ್ಪ? ಹಗಲು ರಾತ್ರಿ ಅನ್ನದೆ, ಸುಖ ದುಃಖ ಅನ್ನದೆ, ಯಾವುದೇ ನೆಮ್ಮದಿ ಇಲ್ಲದ ಗುರು ಅನ್ನಕತ್ತಿ, ಅಂತ ಗುರುವಿನ ಬೆಟ್ಟ ಸಂಸಾರ ಮಾಡ್ಕೊತ ಬದುಕ ತಿಳ್ಕೊಂಡು ತಾಯಿ ಅಂತಿದ್ರು. ಆದ್ರೆ ಮಗ ಅಂದ ತಾಯಿಗೆ, ಯವ್ವ ತಾಯಿ, ಅಂತ ಗುರು ಸಿಗ್ಲಕ್ಕ ನನ್ನ 7 ಜನ್ಮದ ಪುಣ್ಯ ಅದ, ಅದಕ್ಕೆ ಅಂತ ಗುರು ನನಗೆ ಸಿಕ್ಕಾನ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಕಳಿಸು. ಮಗ ಹಠಕ್ಕಾಗಿ ಬಿದ್ದಾಗ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾಳು. ಆದ್ರೆ ಹೋಗಿ ಏನ್ ಮಾಡಿದ್ರ, ಗುರುವಿನ ಆಶೀರ್ವಾದ ಪಡ್ಕೊಂಡು ಹುಲಿ ಗಿನ್ನವನ್ನ ತಂದ ಮಾಳಿಂಗೇಶ್ವರ ಬೀರ್ಲಿಂಗ ಉಳಿಸಿದ ಅಂತಕ್ಕಂಥ ಮಾತನ್ನು ಇವತ್ತಿನ ಸ್ಪಷ್ಟವಾಗಿ ತಿಳ್ಕೊಬೇಕು. ಆ ಹುಲಿಗಿನ್ನ ಉಳಿಸಿದ ಕಾಯಿ ಗುರುವಿನ ಆಶೀರ್ವಾದದಿಂದ ಗುರು ಅತ್ಯಂತ ಹೃದಯ ಭರಿತವಾಗಿ
ಏನ್ ಬೇಡ್ತಿ ಬೇಡ ಮಾಡಪ್ಪ ಅಂದಾಗ ಆ ಮಾಳಿಂಗರಾಯ ಏನ್ ಬಿಡಿದಂದ್ರ ಭಗವಂತ ಎಲ್ಲಾ ನನಗೆ ಸಿಗಬಹುದು, ನಿನ್ನ ಆಶೀರ್ವಾದ ಇವತ್ತು ನೀನು ಬೇಡಿದ್ದನ್ನು ಕೊಡಬಹುದು, ಆದ್ರೆ ಎಲ್ಲಾ ಸಿರಿ ಸಂಪತ್ತು ನಾಶವಂತದ. ಆದ್ರೆ ಸೂರ್ಯ ಚಂದ್ರ ಇರೋ ತನಕ ನನ್ನ ನಿನ್ನ ಸಂಬಂಧ ನನಗೆ ಕೊಟ್ಟಿರ್ತಕ್ಕಂಥ ಸಂಪತ್ತು ನಾಶ ಇರ್ಬೇಕಾದ್ರ ಸೂರ್ಯ ಚಂದ್ರ ಇರೋ ತನಕ ನೆಲವಂದ ಗಂಗೆ ಭೂಮಿ ಇರೋ ತನಕ ನನಗೊಂದು ಆಶೀರ್ವಾದ ಕೊಡ್ಬೇಕಾದ ಕೊಡ್ತೀಯ, ನನ್ನ ನೀನು ಬೇಡಿದ್ದನ್ನು ಕೊಡ್ತೀನಪ್ಪ ಅಂತ ಕೇಳಿದಾಗ ಏನು ಬೇಡಿದಂದ್ರೆ ಬದಲು ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆ ದಿವಸ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಬಂದು ಮುಂಡಾಸು ಸುತ್ತುವಂತ ಭಾಗ್ಯವನ್ನ ಬೇಡಿದ ಅಂತಕ್ಕಂಥ ಮಾತನ್ನ ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊತೀವಿ. ಇಂಥ ಗುರುಗಳು ಒಂದ್ ವೇಳೆ ನಾವು ನೀವು ವಿಚಾರ ಮಾಡ್ಕೊತ ಬಿಡಿದ್ರೆ ಇಂಥ ಗುರುಗಳು ಯಾಕೆ ಇರ್ತಾರೆ? ಇಂಥ ಗುರುಗಳು ಈಗೇನ್ ಕಾಲಾಗ ಗೊತ್ತೇನ್ರಿ, ನಾವೇನಾದ್ರೂ ಮನೆಗೆ ಹೊಂಟಿದ್ರು ಗುರುಗಳು ಏನೋ ಬಹುಶಃ ಕಾಡ್ಲಾಕ್ ಬಂದಾರ ತಿಳ್ಕೊಂಡು ಬಗಲ ಹಾಕಿ ಕೊಡುವಂತ ಮನುಷ್ಯ ಬಂದಾರ. ಇಲ್ಲಿ ಯಾರೋ ಅನಂತಪುರದಾಗಿಲ್ಲ ಬಹುಶಃ. ಆದ್ರೆ ನಾವ್ ಯಾಕೆ ಬರ್ತೀವಿ ಅಂದ್ರೆ ಯಾವುದೇ ಗುರುಗಳು ನಮ್ಮನ್ನ ಕಾಡಾಕ ಬಂದಿರಂದ್ರ ಕಾಡೋ ಭಾಗ್ಯಕ್ಕೆ ಬಂದಿಲ್ಲ ಬಂದ್ರೆ ನಮ್ಮ ಮುಂದೆ ಬರ್ತಿರ್ತಕ್ಕಂಥ ಅಪ್ಪತ್ತ ನಮಗ್ ಬರ್ತಿರ್ತಕ್ಕಂಥ ಬಿರುಗಾಳಿಯನ್ನ ಆರಿಸಿ ನಮ್ಮ ಮನೆಯಲ್ಲಿ ಬರ್ತಿರ್ತಕ್ಕಂಥ ಯಾವ್ದಾದ್ರೂ ಒಂದು ಉಪಾಯದಿಂದ ಅದನ್ನ ಓದ ನಿಮ್ಮ ಕಾಡಾಟವನ್ನ ಬಯಲಿಗೆ ಮಾಡಿ ನಿಮ್ಮ ಮನೆಯೊಳಗ ನಂದಾದೀಪ ಹಚ್ಚಾಕ ಬರ್ತಿರ್ತಕ್ಕಂಥ ಗುರುಗಳನ್ನ ನೀವು ಯಾವಾಗೂ ಬೈರಗೆಯಿಂದ ಕಳಿಸ್ಬೇಡ್ರಿ ತಿಳ್ಕೊಂಡು ನಾನು ಕೈ ಮುಗಿದು ತಿಳ್ಕೊತೀನಿ. ದಾನ ಧರ್ಮ ಪುಣ್ಯದ ಕೆಲಸ ಇವತ್ತು ಇದು ನಡಿಬೇಕಾದ್ರ ಯಾವುದೇ ಒಂದು ಆಪತ್ತು ಬರ್ತದೆ, ಯಾವುದೇ ಒಂದು ಘಟನೆ ಬರ್ತದ, ಆ ಬರ್ಲಾರ್ದಂಗ ನಮ್ಮನ್ನ ಕಳಿಸಿರ್ತಕ್ಕಂಥ ಪರಮಾತ್ಮ ಇವತ್ತು ಬಂದು ನಾವು ಸ್ವಾನಾಗಿ ಬಗಳುವಂತ ಕೆಲಸ ನಮ್ದೇನು ಇದ್ರೊಳಗಿಲ್ಲ. ಬಂದು ನಂದೇನು ಇದ್ರ ಇವಾಗ ಅವ್ನು ಕೊಟ್ಟಿರ್ತಕ್ಕಂಥ ಶಕ್ತಿ, ಅವ್ನು ಕೊಟ್ಟಿರ್ತಕ್ಕಂಥ ಮಾರ್ಗ, ಅವ್ನು ಹೇಳಿರ್ತಕ್ಕಂಥ ಉಪದೇಶ ಅದು ಬಂದು ಹೇಳೋದಷ್ಟೇ ಕರ್ತವ್ಯ. ಅದನ್ನ ಫಲಾನುಗಳನ್ನು ಕೊಡುವುದು ಆ ಪರಮಾತ್ಮನಿಗೆ ಬಿಟ್ಟದ ಕೆಲಸ. ಅದಕ್ಕಾಗಿ ಬಂದು ನಿಂತೀವಿ ಅಂತಕ್ಕಂಥ ಮಾತನ್ನ ಬಂದ ಇವತ್ತು ಗುರುಗಳು ಬರೋದು ಅಪರೂಪ. ಅದು ಕೇಳಿದ್ರಲ್ಲ, ಜೊತೆ ಸಂತಲ್ಲಿ ಜೊತೆ ದಿವಾಳಿ ದಸರಾ, ಎಲ್ಲಿ ಗುರುಗಳ ಬಂದಿರ್ತಲ್ಲ ಅಲ್ಲಿ ಪುಣ್ಯ ಕ್ಷೇತ್ರ ಆಗ್ತತಿ ಅಂತಕ್ಕಂಥ ಮಾತನ್ನ ಅದಕ್ಕೆ ಅಂತ ಗುರುಗಳು ಹಿಡ್ಕೊಂಡು ಹೋದಾಗ ನಮಗೆಲ್ಲ ಇವತ್ತು ಮುಕ್ತಿ ಸಿಗ್ತದೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಕಾಮ ಕ್ರೋಧ ಮದಮಸ್ತರಗಳೆಲ್ಲ ಸರ್ವ ನಾಶ ಆಗುವಂತ ಶಕ್ತಿ ಆ ಗುರುಗಳ ಪಾದದ ಸ್ಪರ್ಶೊಳಗೈತಿ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ತಿಳ್ಕೊಬೇಕಿದ್ರೆ ಅವಾಗ ಗುರುಗಳ ಪಾದ ಹಿಡೀರಿ, ಸುಮ್ಮನೆ ಪಾದ ಹಿಡಿಯಕ್ ಹೋಗ್ಬೇಡ್ರಿ. ಇವೆಲ್ಲ ವೈಜ್ಞಾನಿಕವಾಗಿ ತಿಳ್ಕೊಂಡವ್ರು ಇದು ಗುರುಗಳು ಹಂಗೆಂಗ ಆಕೈತಿ ತಿಳ್ಕೊಂಡು ಪ್ರಶ್ನೆ ಮಾಡ್ಬೋದು. ಆಯುಷ್ಕಂತ ನೋಡಿರಿ, ಆಯುಷ್ಕಂತ ಗೋಲ್ ಇರ್ತದೆ, ಎಲ್ಲೋ ಸ್ವಲ್ಪ ನೀವು ಮೊದಲು ನೀವು ಮೈಂಡ್ ಕೈ ಇರ್ತದಲ್ಲ ಅದು ಗೋಲ್ ಇರ್ತದ, ಅದನ್ನ ಒಡೆದ 2 ಭಾಗ ಮಾಡ್ರಿ. ಅದು ಎರಡೂ ವಿರೋಧವಾಗಿ ಬೆಕ್ಕಿ ಹಿಡಿದ್ರ ಹಿಂಗ ಒತ್ತು ಹಿಡಿದ್ರ ಸಹಿತ ಅದು ಹಿಂಗ ಹೊರಗದಾಗ್ತದ, ಕೊಡಂಗಿಲ್ಲ. ಏನಾಗಿಲ್ರಿ, ಕೊಡಂಗಿಲ್ಲ. ಪ್ರಯೋಗ ಮಾಡಿ ನೋಡ್ರಿ ನೀವು. ಈ ಅಧ್ಯಾತ್ಮಿಕದ ಮೇಲೆ ವಿಜ್ಞಾನ ಬೆಳೆದ ಬಂದು ನೆನಪಿಟ್ಕೊಡ್ರಿ. ಅಧ್ಯಾತ್ಮದ ಮೇಲೆ ವಿಜ್ಞಾನ ಬೆಳೆದ ಹಂಗ ಅದು ವಿರೋಧ ದಿಕ್ಕವಾಗಿ ದಾವಶಿ ಒತ್ತು ಹಿಡಿದ್ರ ಸಹಿತ ಅದು ಹೊರಗೆ ಜಾಡ್ಸ್ತದ, ಕುಡ್ಕೊಳಂಗಿಲ್ಲ. ಅದನ್ನ ಸ್ವಲ್ಪ ತಿರಿಬಿಡ್ರಿ, ನೀವು ಜಗ್ ಹಿಡಿದ್ರ ಸಹಿತ ಬಿಡೋದಲ್ಲ, ಜಕ್ಕೋತದ. ಹಂಗ ಗುರುಗಳು ಯಾವುದೇ ಒಬ್ಬ ಶ್ರೇಷ್ಠ ಗುರು, ಜ್ಞಾನದ ಗುರು, ಸದ್ಗುರು ಸಿಗಬೇಕಾದ್ರ ಮೊದಲ ದುರ್ಲಭದ ಸಿಕ್ಕಿರ್ತಕ್ಕಂಥ ಗುರುವೇನೇನಾದ್ರ ಪಾದ ಹಿಡಿದ್ರ ಆ ಪಾದದ ಮ್ಯಾಲ ಅಂತ ಶಕ್ತಿ ಐತಿ ಅಂತಕ್ಕಂಥ ಮಾತನ್ನ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಅರ್ಜುನ ಹಾಗೂ ದುರ್ಯೋಧನ ಎಲ್ಲಿಗೆ ಬಂದ್ರೆ ಕುರುಕ್ಷೇತ್ರ, ಇನ್ನೇನು ಎಲ್ಲಾ ಶ್ರೀಕೃಷ್ಣ ಪರಮಾತ್ಮ ಎಲ್ಲಾ ಪರಿಹಾರ ಮಾಡ್ಬೇಕು ತಿಳ್ಕೊಂಡು ಹಲವಾರು ಪ್ರಯತ್ನ ಪಟ್ಟರು. ಕೊನೆಗೆ ಅದೇನಾಯ್ತಂದ್ರ ಕುರುಕ್ಷೇತ್ರ ಆಗ್ಲೇಬೇಕಾದಂತ ತೀರ್ಮಾನಕ್ಕೆ ಬಂದಾಗ ಆ ಕುರುಕ್ಷೇತ್ರದ ಭಾಗದೊಳಗ ಎಲ್ಲಾ ಸ್ಟೆಂಟ್ಗಳು ಹೊಡೆದ್ರು. ಆ ಸ್ಟೆಂಟ್ದೊಳಗ ರಾತ್ರಿ ಹೊತ್ತು ಎಲ್ಲಾ ಮೀಟಿಂಗ್ ಮಾಡಿದ್ರು ದುರ್ಯೋಧನ ಹಾಗೂ ಅರ್ಜುನ್ ಜೊತೆ. ನಾಳೆ ಬೆಳಗ್ಗೆ ಯಾರಿಗೆ ಬರ್ತಿರ್ಲಿಲ್ಲ ಮೊದಲ ಅವ್ರಿಗೆ ನಂದು ಪಾಲ ಅಂತ ತಿಳ್ಕೊಂಡ್ರು. ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ್ರ ಕುರುಕ್ಷೇತ್ರ ಯುದ್ಧದೊಳಗ ನಾನು ಒಂದ್ ಕಡೆ ಭಾಗ, ನನ್ನ ಇಡೀ ಸೈನ್ಯ ಒಂದ್ ಕಡೆ ಭಾಗ. ಇದನ್ನ ಯಾವಾಗ ಬೆಳೆದ್ರ ನಾಳೆ ಬೆಳಗ್ಗೆ ಯಾರು ನನಗೆ ಮೊದಲು ಭೇಟಿ ಆಗ್ತಿಲ್ಲ ಅವನಿಗೆ ಬಿಡುವ ಅಧಿಕಾರ ಮೊದಲು ಐತಿ ಅಂತಂದ್ರು. ಅವಾಗ ಇವ ಹೋಗಿ ಮನ್ಕೊಂಡಿದ್ದ. ಇವ್ರಿಗೊಂದು ಚಿಂತೆ ಇತ್ತಲ್ಲ, ಅರ್ಜುನಿಗೆ ಏನ್ ಚಿಂತೆ ಅಂದ್ರ ಪರಮಾತ್ಮ ಬೇಕು ಅನ್ನೋ ಚಿಂತೆ, ದುರ್ಯೋಧನಿಗೆ ಏನ್ ಚಿಂತೆ ಅಂದ್ರ ಇವ್ ಕೃಷ್ಣ ತಗೊಂಡು ಒಬ್ಬನೇ ಏನ್ ಮಾಡೋದು, ನನಗೆ ಇಡೀ ಒಂದು ಸೈನ್ಯ ಬಂದ್ರೆ ನಾನು ಗೆಲ್ತೀನಿ ತಿಳ್ಕೊಂಡು ಅವನಿಗೆ ಚಿಂತೆ. ಅವಾಗ ದುರ್ಯೋಧನ ಅಂತಿದ್ದ ಅರ್ಜುನ ಸೈನ್ಯ ಬಿಡಿದ್ರೆ ಏನ್ ಮಾಡೋದು ತಿಳ್ಕೊಂಡು ಅವನಿಗೂ ಒಂದು ನಿದ್ದೆ ಆಯ್ತು, ಚಿಂತೆ ಆಗಿತ್ತು. ಅವಾಗ ದುರ್ಯೋಧನ ಏನಾಯ್ತಂದ್ರ ಅವ ಅದನ್ನ ಬಿಡ್ತಾನೆ, ಇವ ಅದನ್ನ ಬಿಡ್ತಾನೆ ದುರ್ಯೋಧನ ನಿದ್ದಿನ ಮಾಡಿಲ್ಲ, ನಿದ್ದಿಗೆಟ್ಟು ಯಾವಾಗ
ಇನ್ನ ಕೃಷ್ಣ ಪರಮಾತ್ಮ ಹೇಳೋಕ್ಕಿಂತ ಮೊದಲು ಹೋಗಿ ಆ ಪರಮಾತ್ಮ ಇರುವಂತ ಕೋಣೆಯೊಳಗೆ ಹೋಗಿ ನಿಂತ ಆ ಕಡೆ ಈ ಕಡೆ ನೋಡ್ದ ಏನ್ ಮಾಡಿದ್ರ ಸೈತಿ ಪುಣ್ಯಾತ್ಮ ನೀರ್ದೆತ್ತಂಗ ಆರಾಮಾಗಿ ಗೊರಿ ಕೊಡ್ಕೊತ ಮಾಡ್ಕೊಂಡಿದ್ದ. ಹೋಗಿ ನಿತ್ತ ನೋಡ್ದ. ಅದಕ್ಕೆ ಸರಿಯಾಗಿ ಸೂರ್ಯೋದಯ ಸಮಯದೊಳಗ ಸ್ನಾನಾದಿಗಳನ್ನ ಮಾಡ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಅತ್ಯಂತ ಶುದ್ಧ ಭಾವದಿಂದ ಅರ್ಜುನನ ಸಹಿತ ಅದೇ ಕೋಣೆಯೊಳಗೆ ಎಂಟ್ರಿ ಕೊಟ್ಟ. ಅವಾಗ ದುರ್ಯೋಧನಕ್ಕೆ ಕಷ್ಟ ಆಯ್ತು. ಏನು ಕಷ್ಟ ಆಯ್ತಂದ್ರೆ ನಾನು ಮೊದಲು ಬಂದನಿ, ಅದಕ್ಕೆ ಏನಾದ್ರೂ ಇವ್ ಪುಣ್ಯಾತ್ಮ ಮೊದಲು ಬಂದು ತಿಳ್ಕೊಂಡು ಗಾದ್ಲಾಗ ತಿಳ್ಕೊಂಡು ಪಟಕ್ನ ಏನ್ ಮಾಡಿದ್ರ ಅರ್ಜುನ್ ನೋಡಿದ ತಕ್ಷಣ ಕೃಷ್ಣ ಪರಮಾತ್ಮನ ತಿಳಿದಂಡೊಳಗೆ ಬಂದು ಕುತ್ಕೊಂಡ್ಬಿಟ್ಟ. ಅವಾಗ ಅರ್ಜುನ ಅಲ್ಲೇ ಬಂದು ಏನ್ ಮಾಡಿದ್ರ ಆ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿ ಪಾದವನ್ನ ಒತ್ಕೋತ ದಾಡ್ಸ್ಕೊಂತ ಆ ದಂಡೆ ಬಂದು ಕೂತ. ಈ ಎದ್ದ ಮೇಲೆ ಯಾರ ದೃಷ್ಟಿ ಎಲ್ಲಿ ಬೀಳ್ತೈತಿ ಹೇಳಿ? ಮನ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ದೃಷ್ಟಿ ಏನ ಪಾದ ಕಡೆ ಕೂತಾಗ ಗೊತ್ತಿರುತ್ತೋ ಏನ ಹಿಂದ ತಿಳಿದಂಡ ಕೂತಾಗ ದೃಷ್ಟಿ ಬೀಳ್ತೈತಿ. ಎದ್ದಾಗ ಮನುಷ್ಯ ಹೇಳುವಾಗ ನೇರವಾಗಿ ಪಾದ ಕಡೆ ಬಂದಿರ್ತಕ್ಕಂಥ ವ್ಯಕ್ತಿ ಅರ್ಜುನ. ಅವಾಗ ಎದ್ದ ತಕ್ಷಣ ಕಣ್ ತರ ನೋಡಿದ್ರ ಅರ್ಜುನ್ ಕಾಣಿಸಿದ. ಯಾವಾಗ ಬಂದಿಪ್ಪ ಅರ್ಜುನ ಅಂತ ಕೇಳಿ. ಹಿಂದಿದ್ಲ ಮೊದ್ಲ ರಾಕ್ಷಸ ವಿಚಾರದವ ದುರ್ಯೋಧನದ ಎಂತ ಅನ್ಯಾಯ ಭಗವಂತ ಅಂದವು. ನಾನು ಮೊಟ್ಟ ಮೊದಲು ಬಂದ ನಾನು ನಿನ್ನ ತಲೆ ಹತ್ರ ಬಂದ್ರೆ ಸಹಿತ ನಾನು ನೋಡ್ಲಿಲ್ಲ, ಮತ್ತ ಅವನ ನೋಡಿನಿ. ಯಾವಾಗ ಬಂದಿ ತಿಳ್ಕೊಂಡು ಅವನ ಮಾತಾಡ್ಸಿದಿ, ನಿನ್ನಲ್ಲಿ ಆದ್ರೆ ಏನದೆ ನ್ಯಾಯ ಐತಿ. ಅವಾಗ ನೋಡಪ್ಪ ನೀನ್ ಮೊದಲು ಬಂದಿದ್ದೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಇತ್ತು. ಖರೆ ನಾನು ಎದ್ದ ತಕ್ಷಣ ನನ್ನ ಕಣ್ಣಿಗೆ ಬಂದಿದ್ದು ಅವನ. ಈಗ ನೀ ಮೊದಲು ಬಂದಿದ್ದ? ಹೌದು. ನೀ ಯಾವಾಗ ಬಂದಿ? ಹಾಗಾದ್ರ ನೀನು ಮೊದಲು ಬಂದಿದ್ರ ನೀ ಯಾವಾಗ ಬಿಡು, ನಾನು ಅದನ್ನು ಕೂಡ ಹಚ್ಚಿದ್ದೇನೆ ಅಂದ. ಅವಾಗ ಇವಾಗ ಏನಾಗಿತ್ತಂದ್ರೆ ಮೊದಲು ನನಗೆ ಸೈನ್ಯ ಬೇಕು ಅನ್ನೋದು ಒಂದೇ ವಿಚಾರ. ಆದ್ರೆ ಅರ್ಜುನಿಗೆ ಏನಾಗೈತಂದ್ರ ಭಕ್ತಿಯಿಂದ ಪರಮಾತ್ಮನ ಓಡಿಸೋದು ಒಂದೇ ವಿಚಾರ. ಅವಾಗ ಬಂದ ತಕ್ಷಣ ಅರ್ಜುನ ಕೇಳ್ದ, ದುರ್ಯೋಧನ ಕೇಳ್ದ, ನೀ ಮೊದಲು ಬಂದ್ರೆ ನೀನೇ ಬಿಡುದು. ಅವಾಗ ನಿನಗೆ ನಿನ್ನ ಇಡೀ ಸೈನ್ಯವನ್ನ ನನಗೆ ಕೊಟ್ಟು ಬಿಡು. ಅವಾಗ ಅರ್ಜುನ ಕೇಳ್ದ, ನಿನಗೆ ಭಗವಂತ ನೀನೇ ಆ ಕಡೆ ಇದಲ್ಲ, ಆ ಕಡೆ ಜಯ ಇರ್ತದ, ಆ ಕಡೆ ಧರ್ಮ ಇರ್ತದ, ನಿನ್ನ ಆಶೀರ್ವಾದ ಇದ್ರೆ ಸಾಕ ತಿಳ್ಕೊಂಡು ಅವನ ಪಾದ ಸ್ಪರ್ಶ ಮಾಡ್ಕೊಂಡು ಅವನು ಹೋದ. ಹಾಗಾದ್ರೆ ಇದ್ರೊಳಗೆ ಗೆದ್ದವ್ರು ಯಾರು ಅಂತಕ್ಕಂಥದ್ದು ನೀವೇ ವಿಚಾರ ಮಾಡಬೇಕು. ಯಾಕಂದ್ರೆ ಯಾರು ಪಾದವನ್ನು ದಂಡಿ ಒಳಗೆ ಗೆದ್ದಲ್ಲ, ಪಾದಿನ ಆಶೀರ್ವಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆದಲ್ಲ, ಅವರೇ ಧರ್ಮ ಇದ್ರೊಳಗೆ ಗೆದ್ರು ಅಂತಕ್ಕಂಥ ಮಾತನ್ನ ಇವತ್ತು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಹಂಗ ನಮ್ಮ ಸಂಸಾರದ ಯುದ್ಧದೊಳಗ ಇವೆಲ್ಲ ಯುದ್ಧ ಮಾಡ್ತಿರ್ಲಿ. ಗೆದ್ದ ತಕ್ಷಣ ಸಾಯಂಕಾಲ ಮನಗೋತ್ರಕ ಓಡಾಡೋದು ಇದು ಎದ್ರ ಸುಳಾಗಿ ಸಂಸಾರ ಸಾಗುವ ಬಂಡಿಯ ಯುದ್ಧಕ್ಕಾಗಿ. ಇದರೊಳಗೆ ಗೆಲ್ಲಬೇಕಾದ್ರ ಸದ್ಗುರು ಸಮರ್ಥನ ದರ್ಶನ, ಸದ್ಗುರು ಸಮರ್ಥನ ಆಶೀರ್ವಾದ ಪಡ್ಕೊಂಡಾಗ ಮುಕ್ತಿ ಸಿಗ್ತೈತಿ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಂಡು ಅದಕ್ಕಾಗಿ ಬಂದ ಭಕ್ತಿ ಅಂತಕ್ಕಂಥದ್ದು ನಾವು ಮಾಡಬೇಕಾಗಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ನೀವೆಲ್ಲ ಬ್ಯಾಸರ ಆಗಿತ್ತು ನಮ್ಗೆ ಗೊತ್ತೈತಿ. ಇವಾಗ ನಮ್ಮ ಶಿವಾನಂದಣ್ಣ ಪಾಟೀಲ್ರವ್ರು, ಶಿವಾನಂದನೇ ಯಾರ್ರಿ? ಶಿವ ಪಾಟೀಲ್ರವ್ರು ಇವತ್ತು ಪ್ರಸಾದ ಮಾಡಿದ್ರು. ಉಪ್ಪಣ್ಣ ಪಾಟೀಲ್ ಹಾಗೂ ಸಂತೋಷಣ್ಣ ಪಾಟೀಲ್ ರೀ.